ಗೈಸ್ ನಿನ್ನೆ ಒಂದು ದೊಡ್ಡ ಸಾಧನೆ ಮಾಡೋಣ ಅಂತ ಹೊರಟಿದ್ದೆ. ಅದೇನಂದರೆ 50 ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡೋದು. 50 ಕಿಲೋಮೀಟ್ರ್ ಅರ್ಧ ಶತಕ ಮಾಡೋಣ ಅಂತ. ಬೆಳಿಗ್ಗೆ ಬೇಗ ಎದ್ದು ಪ್ರಕೃತಿ ಸೌಂದರ್ಯನ ಸವಿತಾ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ತಂಪು ಗಾಳಿಲಿ ಹೋಗೋಕ್ಕೆ ಇದು ಮಲೆನಾಡಿನ ನನ್ನೂರಲ್ಲ, ಇದು ಬೆಂಗಳೂರು. ಇಲ್ಲಿನ ವಿಶ್ವವಿಖ್ಯಾತ ಗುಂಡಿಬಿದಿರೋ ರಸ್ತೆಗಳು, ರಾಂಗ್ ರೂಟಲ್ಲಿ ಬರೋ ಗುಬಾಲ್ಟ್ಗಳು, ಧೂಳು, ಟ್ರಾಫಿಕ್ಗಳನ್ನೆಲ್ಲ ದಾಟಿ ಬೆಂಗಳೂರು ಚೆನ್ನೈ ಹೈವೇ ಬಂದು ಸೇರಿಕೊಂಡೆ. ಇಲ್ಲಿಂದ ಸೀದಾ KR Puram ಫ್ಲೈಓವರ್ ಮೇಲೆ ಹೋದೆ. KR Puram ಫ್ಲೈಓವರ್ ಮೇಲೆ ಬೈಕಲ್ಲಿ ಕಾರಲ್ಲೆಲ್ಲ ಹೋಗಿದ್ದಿದೆ, ಆದರೆ ಸೈಕಲಲ್ಲಿ ಬಂದಿರೋದು ಇದೇ ಫಸ್ಟು. ಈ ಥರ ಅಪ್ಪಿರೋ ರೋಡು ಫ್ಲೈಓವರ್ಗಳೆಲ್ಲ ಸಿಕ್ಕಿದಾಗ ನನಗೆ ಇದೆಲ್ಲ ಬೇಕಿತ್ತಾ ಅಂತ ಅನ್ಸತ್ತೆ. ಅದೇ ಫ್ಲೈಓವರ್ನ ಇಳಿವಾಗಿದೆಯಲ್ಲ, ಒಂಥರ ರಿಲ್ಯಾಕ್ಸ್ಡ್ ಸುಕೂನ್ ಫೀಲ್ ಸಿಗುತ್ತೆ. ಸೊ ಫ್ಲೈಓವರ್ ಹತ್ತಿದ್ದು ಸಾರ್ಥಕ ಅಂತ ಅನ್ಸತ್ತೆ. ಸೊ KR Puram ಫ್ಲೈಓವರ್ ಇಳಿತಿದ್ದಂಗೆ ಆಲ್ಮೋಸ್ಟ್ 13 ಕಿಲೋಮೀಟ್ರ್ ಬಂದಿದ್ದೆ ನನ್ನ ರೂಮಿಂದ. ಸೊ ಇಲ್ಲೊಂದು ಸಣ್ಣ ಬ್ರೇಕ್ ಕೊಟ್ಟು 2 ಎಳ್ನೀರು ಕುಡಿದು ಇಲ್ಲಿಂದ ಸೀದಾ ನಮ್ಮ ಲಾಲ್ಬಾಗಿಗೆ ಬಂದೆ. ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಿದೆ ರಿಪಬ್ಲಿಕ್ ಡೇ ಪ್ರಯುಕ್ತ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿನ್ನೆ ರೀಲ್ ಮಾಡಿ ಹಾಕಿದ್ದೆ. ಆ ರೀಲ್ನ ಇಲ್ಲಿ ಲಿಂಕಲ್ಲಿ ಕೊಟ್ಟಿದ್ದೀನಿ, ಬೇಕಾದರೆ ಕ್ಲಿಕ್ ಮಾಡಿ ನೋಡಿ. ಫ್ಲವರ್ ಶೋ ಮುಟ್ಕೊಳ್ಳೆ ಅಲ್ಲಿಂದ ಸೀದಾ ಅತ್ತಿಗುಪ್ಪೆ ಹಂಪಿನಗರ ಬಸ್ ಸ್ಟಾಪ್ ಹತ್ರ ಇರೋ ನಮ್ಮ ಹಂಪನಣ್ಣನವರ ವಸುಂಧರೆ ಗಾಣಕ್ಕೆ ಬಂದಿದ್ದೆ. ಯಾಕಂದರೆ ನಂಗೆ 2 ಲೀಟ್ರ್ ಎಣ್ಣೆ ತೊಗೋಬೇಕಿತ್ತು. ಇಂಡಿಯಾದಲ್ಲಿ ಟಾಪ್ 5 ಅಡಲ್ಟರೇಟ್ ಆಗೋ ಫುಡ್ಡಲ್ಲಿ ಎಣ್ಣೆನೂ ಕೂಡ ಒಂದು. ಸೊ ಹಂಗಾಗಿ ನಂಗೆ ಯಾರ ಮೇಲೂ ಟ್ರಸ್ಟ್ ಇಲ್ಲ. ಸೊ ಸೀದಾ ಇಲ್ಲಿಗೆ ಬಂದು ತೊಗೊಳೋದು ನಾನು ಎಣ್ಣೆ. ಇಲ್ಲಿ ಲೈವ್ ಆಗಿ ಮಾಡ್ತಿರ್ತಾರೆ. ನಾನು ನಿನ್ನೆ ಬಂದಾಗ ಇಲ್ಲಿ ಎಳ್ಳೆಣ್ಣೆ ನಡೀತಾ ಇತ್ತು. ಸೊ ನಾವೇ ಬಾಟ್ಲಿ ತಂದರೆ 20 ರೂಪಾಯಿ ಡಿಸ್ಕೌಂಟ್. ಸೊ ನಾನೇ ಬಾಟ್ಲಿನ ತೊಗೊಂಡು ಬಂದಿದ್ದೆ, ಅದರಲ್ಲಿ ಎಣ್ಣೆನ ತೊಗೊಂಡೆ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಇವ್ರು ನಮಗೆ ಗೊತ್ತಿರೋರೆ. ಮತ್ತು ನಾನು ಇವ್ರನ್ನ ಮಾತ್ರ ಟೆಸ್ಟ್ ಮಾಡೋದು ಎಣ್ಣೆ ವಿಷಯದಲ್ಲಿ. ಸೊ ಇವ್ರ ನಂಬರ್ನ ಬೇಕಾದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಏನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ. ಸೊ ಅಲ್ಲಿಂದ ಸೀದಾ ನಾನು ಚಿಕ್ಕಬಳ್ಳಾಪುರದಲ್ಲಿರೋ ನನ್ನ ಫ್ರೆಂಡ್ ರೂಮಿಗೆ ಬರೋಕ್ಕೆ ಟೋಟಲ್ 53 ಕಿಲೋಮೀಟ್ರ್ ಆಯಿತು. ಇದಕ್ಕೆ ನಾನು 3 ಅವರ್ 52 ನಿಮಿಷ ತೊಗೊಂಡಿದ್ದೆ. ಏನೋ ಒಂದು ದೊಡ್ಡ ಸಾಧನೆ ಮಾಡಿದ ಫೀಲು. ಅದೇ ಸಾಧನೆ ಮಾಡಿದ ಫೀಲಲ್ಲಿ ಈ ಥರ ಒಂದು ಚಪ್ರಿ ರೀಲ್ ಮಾಡಿ ಅಪ್ಲೋಡ್ ಮಾಡಿ ದಬಾಕ್ಕೊಂಡ್ವಿ. ಸೊ ನೆಕ್ಸ್ಟ್ ಇಲ್ಲಿಂದ ಈಶಾಗೆ ಶಿವರಾತ್ರಿ ಟೈಮಲ್ಲಿ ಸೈಕಲ್ ರೈಡ್ ಮಾಡೋಣ ಅಂತಿದ್ದೀನಿ. ಯಾರಾದರೂ ನನ್ನ ಜೊತೆಗೆ ಬರೋರು ಇದ್ದರೆ ಕಮೆಂಟ್ ಮಾಡಿ. ಸೊ ಹಾಗೆ ಅಕೌಂಟ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.